ಎಸ್.ಕೆ. ಮಂಜುನಾಥ್ ಅವರು ವಿಧಾನಸೌಧದಿಂದ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಂಜುನಾಥ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ ಹೇಗಿತ್ತು ವಿಧಾನಸೌಧದಿಂದ ಅವರ ನಿರ್ಗಮನ? ತುಂಬ ಭಾವುಕವಾಗಿತ್ತಾ? ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಹೇಗಿತ್ತು ಒಟ್ಟಾರೆ ಅಲ್ಲಿನ ವಾತಾವರಣ? ಇವತ್ತು ವಿಧಾನಸೌಧಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟು ಹೋಗಿದ್ದು ಇವತ್ತಿಗೆ ಕೊನೆ ಅನ್ಸುತ್ತೆ. ಆ ಕ್ಷಣ ಎಲ್ಲರಿಗೂ ಒಂದು ರೀತಿಯಾಗಿ ಯಾವಾಗ 5 ಗಂಟೆಗೆ, ಯಾಕೆ ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಅವರು ಬೆಳಗ್ಗೆ ನೆಹರು ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಮೌನ ಇತ್ತು. ನೇರವಾಗಿ ಅವರು ಆ ವಿಧಾನಸೌಧ ಮುಖವೂ ಸಹ ಎತ್ತಿ ನೋಡ್ಲಿಲ್ಲ. ಆದ್ರೆ ನೆಹರು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಾಪಸ್ ಹೋದಂತವ್ರು ಮತ್ತೆ ಈ ಕಡೆ ಬರ್ತಾರೋ ಇಲ್ಲ ಅನ್ನೋದ್ರ ಬಗ್ಗೆ ಇತ್ತು. ನಾವೇ ಮಧ್ಯಾಹ್ನ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅವರ ಕಚೇರಿಗೆ ಬಾಕ್ಲು ಹಾಕಿದ್ರು, ಯಾವ ಸಿಬ್ಬಂದಿ ಇರ್ಲಿಲ್ಲ ಅಂತ. ತುಂಬಾ ಮೌನವಾದಂತ ವಾತಾವರಣ ಇವತ್ತು ವಿಧಾನಸೌಧದಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಸಂಜೆ 5 ಗಂಟೆಗೆ ವಿಧಾನಸೌಧಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಒಂದಷ್ಟು ಜನ ಏನು ಸಿಬ್ಬಂದಿ ಇದ್ರು ಅವರ ಮುಖದಲ್ಲಿ ಒಂದು ರೀತಿಯಾಗಿ ಮಂದಹಾಸ ಕಾಡ್ತಾ ಇತ್ತು. ಆದ್ರೆ ಯಾವಾಗ ಸಿದ್ದರಾಮಯ್ಯ ಅವರು ವಿಧಾನಸೌಧ ಎಂಟ್ರಿ ಆಗ್ತಾರೆ ಅದನ್ನ ಕಾದು ನಿಂತಿದ್ದಂತ ಸಿಬ್ಬಂದಿ ಅವರು ಬರ್ತಾ ಇದ್ದಂತ ಸಂದರ್ಭದಲ್ಲೂ ಮುಖವನ್ನ ಬಾಡಿಸಿ ಇಲ್ಲ ಒಂದು ಕಡೆ ಅವ್ರು ಏನಾದ್ರು ಮಾತನಾಡ್ತಿದ್ರೆ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ ಮಂಜುನಾಥ್, ವಾಯ್ಸ್ ಕ್ಲಾರಿಟಿ ಇಲ್ಲ, ಕೇಳಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಹೇಮಂತ್ ಸರ್, ತಾವೇನು ಹೇಳ್ತೀರಿ? ಕರ್ನಾಟಕದ ರಾಜ್ಯದ ಜನ ಸಿದ್ದರಾಮಯ್ಯನವರನ್ನು ಯಾವ ವಿಚಾರಗಳಿಗೋಸ್ಕರ ಪ್ರೈಸ್ ಮಾಡ್ತಾರೆ, ನೆನಪಿಟ್ಕೊಳ್ತಾರೆ? ಬಸವರಾಜ್ ಅವ್ರು ಹೇಳೋದಂಗೆ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದವರು. ಅವರು ಸಮಾಜವಾದಿ ಹಿನ್ನೆಲೆ ಅಂದರೆ ಜೆ ಎಚ್ ಪಟೇಲ್ ಜೊತೆ ಅವರು ಬಂದರು, ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಜೊತೆ ಬಂದರು. ಆ ಮನುಷ್ಯನ ಯಾಕೆ ಜ್ಞಾಪಕ ಇಟ್ಕೋಬೇಕು ಅಂದರೆ ಇಂಗ್ಲೀಷಲ್ಲಿ ಒಂದು ಪದ ಇದೆ, ನಾವಿಬ್ಬರೂ ಇಂಗ್ಲೀಷ್ ಮೇನ್ ಸ್ಟ್ರೀಮಲ್ಲಿ ಬಂದರು. ಆ್ಯಕ್ಸ್ ಟು ಗ್ರೈಂಡ್ ಅಂತ ಒಂದು ಪದ ಇದೆ. ಯಾರ ವಿರುದ್ಧನೂ ಒಂದು ಆ್ಯಕ್ಸ್ ಟು ಗ್ರೈಂಡ್ ಇಟ್ಕೊಂಡಿರಲಿಲ್ಲ ಅವರು. ನಾನು ಐಡಿಯಾಲಜಿಕಲಿ ವಿರೋಧ ಮಾಡ್ಬೋದು, ನಾನಲ್ಲ, ಜನರಲಿ ಪೊಲಿಟಿಕಲಿ ವಿರೋಧ ಮಾಡ್ಬೋದು, ಆದರೆ ಅವ್ರನ್ನ ಪರ್ಸನಲ್ ಆಗಿ ಹೇಟ್ ಮಾಡುವಂಥ ವ್ಯಕ್ತಿ ಅಲ್ಲ ಅವರು. ದ್ವೇಷ ರಾಜಕಾರಣ, ದ್ವೇಷ ಮಾಡೋಕ್ಕೆ ಅವಕಾಶನೇ ಇಲ್ಲ. ಬಿಕಾಸ್ ಹಿ ನೆವರ್ ಹ್ಯಾಡ್ ಇನ್ ಎ ಆ್ಯಕ್ಸ್ ಟು ಗ್ರೈಂಡ್. ಅವರ ಕಮಿಟ್ಮೆಂಟು, ಅವರ ಬದ್ಧತೆ ಫಾರ್ ವಾಟ್ ಹಿ ಬಿಲೀವ್ಡ್ ಈಸ್ ಟು ಬಿ ಟ್ರೂ, ಫಾರ್ ವಾಟ್ ಹಿ ಬಿಲೀವ್ ಟು ಬಿ ಕರೆಕ್ಟ್. ಇದು ನಾನು ನಂಬಿದ್ದೀನಪ್ಪ, ನಾನು ಇದಕ್ಕೆ ಬದ್ಧವಾಗಿರ್ತೀನಿ. ನಾನು ಸೆಕ್ಯುಲರ್ ರಾಜಕಾರಣ ಮಾಡ್ತೀನಿ, ನನಗೆ ಎಲ್ಲರೂ ಒಂದೇ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಒಂದೇ, ನಾನು ರಾಜಕಾರಣ ಮಾಡ್ತೀನಿ. ಕೆಲವರು ಅದನ್ನು ಅಪೀಸ್ಮೆಂಟ್ ಅಂತ ಕರಿಬೋದು, ಆ ಪ್ರಶ್ನೆ ಬೇರೆ. ಹಾಗಾಗಿ ಹೃದಯದಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇರುವಂಥ ವ್ಯಕ್ತಿ ಅಂತ ನಾನು ಹೇಳಿದ್ದೀನಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ, ಜಸ್ಟ್ 20 ಸೆಕೆಂಡ್ಸು. 1999 JDU JDS ಎರಡಾಯಿತು. ದೇವೇಗೌಡರು ಈ ಕಡೆ ಹೋದರು, ರಾಮಕೃಷ್ಣ ಕಡೆ ಬೇಡ ಇವರು ಬಂದರು, ಎಲ್ಲ ಆಯಿತು. ಸಿದ್ದರಾಮಯ್ಯ ಈ ವೆಂಟ್ ವಿತ್ ದೇವೇಗೌಡ. 1, 2, 3 ಒಂದು 8th ಫೈಲು CM JH ಪಟೇಲ್ ಹತ್ರ ಸೈನ್ ಮಾಡಿಸ್ಬೇಕಾಗಿತ್ತು. ಪ್ರತಿ ಸಲ ಅವರೇ ಹೋಗಿ ಕೂತ್ಕೊಂಡು ಸೈನ್ ಮಾಡಿಸ್ಕೊಂಡು ಬರೋರು. ಯಾರು? ಸಿದ್ದರಾಮಯ್ಯನವರು. ಅವರು ಫೈನಾನ್ಸ್ ಮಿನಿಸ್ಟ್ರ್ ಅವರು. ಅವತ್ತು ಅವರ ಪ್ರೈವೇಟ್ ಸೆಕ್ರೆಟರಿ ಕೈಲಿ ಕಳಿಸಿದ್ರು CMಗೆ, ಇದು ಸೈನ್ ಮಾಡಿಸ್ಕೊಂಬಂಡ್ರಿ CMದು ಅಂತ. ಒಂದು ಘಟನೆ ಆಯಿತು, ಹೇಳ್ತೀನಿ. ನಾನು ಇದ್ದೆ ಅವತ್ತಲ್ಲಿ ಆ ವಿಧಾನಸೌಧದಲ್ಲಿ. 2 ದಿನ ಆಯಿತು, 3 ದಿನ ಆಯಿತು, CM ಫೈಲ್ ಸೈನ್ ಮಾಡಲೇ ಇಲ್ಲ, ವಾಪಸ್ ಕಳಿಸ್ಲೇ ಇಲ್ಲ. ಇವರು ಒದ್ದಾಡ್ತಾ ಇದ್ದಾರೆ. ಆ 3ನೇ ಮಾಡಿದಲ್ಲಿ ಆ ಕಡೆ ಎಂಡಲ್ಲಿ, ಸೌತ್ ವೆಸ್ಟ್ ಎಂಡಲ್ಲಿ, ಈ ಕಡೆಯಿಂದ CM ಬಂದರು, ಈ ಕಡೆಯಿಂದ ಸಿದ್ದರಾಮಯ್ಯ ಬಂದರು. ಒಬ್ರಿಗೊಬ್ಬರು ಮೀಟ್ ಆಗ್ಬಿಟ್ರು. JH ಪಟೇಲು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡೋದ್ರು. ನಾವು ಕೆಲವರು ನಮ್ಮ ರಿಪೋರ್ಟರ್ಸ್ ಹೋದಿ, ಬಸವರಾಜ್ ಇದ್ರಲ್ಲಿ ನಂಗೆ ಗೊತ್ತಿಲ್ಲ, ಅವ್ರೇನು ಹೇಳಿದ್ರು ಪಟೇಲರು, ಅಲ್ಲ ಸಿದ್ದರಾಮಯ್ಯ, ಪ್ರತಿ ಸಲ ಫೈಲ್ ಸೈನ್ ಮಾಡ್ಸೋಕ್ಕೆ ನೀನೇ ಬರ್ತಾ ಇದ್ದೆ, JH ಪಟೇಲ್ಗೆ ಆ ಮಾರಲ್ ಅಥಾರಿಟಿ ಇತ್ತು, ಯಾರೊಬ್ಬರನ್ನ ಏಕವಚನದಲ್ಲಿ ಮಾತಾಡ್ಸೋಕ್ಕೆ ನೀನೇ ಬರ್ತಾ ಇದ್ದೆ. ಇವತ್ತು ನೀನು ನಿನ್ನ ಪ್ರೈವೇಟ್ ಸೆಕ್ರೆಟರಿ ಕೈಲಿ ಕಳಿಸ್ತೀಯಲ್ಲ, ಸರಿನಾ? ಇದು ರಾಜಕಾರಣದಲ್ಲಿ ಡಿಫ್ರೆನ್ಸಸ್ ಬರುತ್ತಪ್ಪ. ನೀನು ಆ ಕಡೆ ಹೋಗ್ತೀಯಾ, ನಾನು ಈ ಕಡೆ ಹೋಗ್ತೀನಿ, ನಾನು ಆ ಕಡೆ ಹೋಗ್ಬೋದು, ನೀನು ಈ ಕಡೆ ಹೋಗ್ಬೋದು. ಆದರೆ ಸ್ನೇಹ ಮರಿಬಾರ್ದು, ಪರಸ್ಪರ ಗೌರವ ಮರಿಬಾರ್ದು, ಪರಸ್ಪರ ಸ್ನೇಹ ಮರಿಬಾರ್ದು. ನೀನೇ ತರಬೇಕಾಗಿತ್ತು ಫೈಲ್ನ, ನಾನು ಸೈನ್ ಮಾಡಿಕೊಡ್ತಿದ್ದೆ, ಏನೋ ಸೈನ್ ಮಾಡೋದು ನಾನು ಅಂಥೇಳಿ ಉಪ್ಪಿಟ್ಟು ತರಿಸಿ, ಉಪ್ಪಿಟ್ಟು ತಿನ್ನಿಸಿ ಸೈನ್ ಮಾಡಿ ಕೊಟ್ಟರು. ಇಂಥ ಒಳ್ಳೆಯ ವ್ಯಕ್ತಿನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ನಾನು ಅಂತ ಭಾಳ ಬೇಸರ ಮಾಡ್ಕೊಂಡು ಸಿದ್ದರಾಮಯ್ಯ ಹೋದರು. ಇದು ಭಾವುಕ, ಡೀಪ್ ಅಟ್ ದಿ ಬಾಟಮ್ ಆಫ್ ದಿ ಹಾರ್ಟ್ ಈಸ್ ಎ ವೆರಿ ವೆರಿ ಇಮೋಷನಲ್ ಮ್ಯಾನ್. ಯಾರು? ಸಿದ್ದರಾಮಯ್ಯ. ಅದಕ್ಕೆ ಹೇಳಿದ್ದು ತುಂಬಾ ನೋಡಕ್ಕೆ ತುಂಬ ರಫು, ತುಂಬ ಟಫು, ಒಂಥರ ಎಟಿಕ್ವಿಟ್ಸ್ ಇಲ್ಲ, ಮ್ಯಾನರ್ಸ್ ಇಲ್ಲ, ಕಲ್ಚರ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅಟ್ ದಿ ಬಾಟಮ್ ಆಫ್ ಹಿಸ್ ಹಾರ್ಟ್ ಹಿ ಈಸ್ ಎ ವೆರಿ ಇಮೋಷನಲ್ ಮ್ಯಾನ್. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ಅವರಿಗೆ ಯಾವುದೇ ರೀತಿಯ ಆಕ್ಸ್ ಟು ಗ್ರೈಂಡ್ ಇಲ್ಲ. ಸಂಘನ ವಿರೋಧ ಮಾಡ್ತಾರೆ, ಬಿಜೆಪಿನ ವಿರೋಧ ಮಾಡ್ತಾರೆ, ದೇವೇಗೌಡರನ್ನ ವಿರೋಧ ಮಾಡ್ತಾರೆ, ಪೊಲಿಟಿಕಲಿ ವಿರೋಧ ಮಾಡ್ತಾರೆ, ಐಡಿಯಾಲಜಿಕಲಿ ವಿರೋಧ ಮಾಡ್ತಾರೆ. ವೈಯಕ್ತಿಕ ದ್ವೇಷ ಇರೋದಿಲ್ಲ ಅವ್ರ ಹತ್ರ. ದಟ್ ಈಸ್ ವೈ ಪೀಪಲ್ ಕ್ಯಾನ್ ಲೈಕ್ ಹಿಮ್ ಅಂತ ಹೇಳಿದ್ದು.